ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತ ಸ್ವಾಮಿ. ಸ್ನೇಹಿತರೆ, ನಿನ್ನೆ ನಾನು ಕಬಾಬ್ ಮಾಡಿದ್ನಲ್ಲ, ಆ ಎಳೆ ಹಲಸಿನಕಾಯಿನ ಸ್ವಲ್ಪ ಭಾಗವನ್ನು ತೆಗೆದಿರಿಸಿ ಇವತ್ತು ರಾಯ್ತ ಮಾಡಿದ್ದೇನೆ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಅನ್ನಕ್ಕೆ ಇದು ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಒಂದು ಹಲಸಿನಕಾಯಿಯನ್ನು ಕಟ್ ಮಾಡಿದ್ರೆ ಸ್ವಲ್ಪ ಭಾಗವನ್ನು ನಾವು ನಾಳೆಗೆ ತೆಗೆದಿಟ್ಕೊಳ್ಬಹುದು. ನೋಡಿ, ಈ ಪೀಸನ್ನು ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೇನೆ. ಕೈಗೆ ಎಣ್ಣೆ ಹೆಚ್ಚಿ ಮಾಡಿಕೊಂಡ್ರೆ ನೋಡಿ ಸ್ವಲ್ಪನೂ ಕೂಡ ಅಂಟಾಗೋದಿಲ್ಲ. ನೋಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ನೋಡಿ ಈ ಪೀಸ್ಗಳನ್ನು ಆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಹಲಸಿನಕಾಯಿ ಮುಳುಗುವಷ್ಟೇ ಸ್ವಲ್ಪ ನೀರು ಹಾಕಿ, ಯಾಕೆಂದರೆ ಇಲ್ಲಿ ನೀರನ್ನು ಬೊಗ್ಗಿಸಿ ಹಾಕೋದಿಲ್ಲ. ಇವೆಲ್ಲ ನೀರು ಇದರಲ್ಲೇ ಕೂಡ ಕುದಿದು ಆರಬೇಕು. ನೋಡಿ ಫ್ರೆಂಡ್ಸ್, 1-2 ನಿಮಿಷದಲ್ಲಿ ಇದು ಬಾಯ್ಲ್ ಆಗ್ತಾಯಿದೆ. ನೋಡಿ, ಇದಕ್ಕೆ ಈಗ 1/4 ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ. ಹಾಗೆ ಚಿಟಿಕೆ ಅರಿಶಿಣದ ಪೌಡರನ್ನು ಕೂಡ ಸೇರಿಸ್ತಿದ್ದೇನೆ. ಫ್ರೆಂಡ್ಸ್, ಇದು ತುಂಬ ಸಾಫ್ಟ್ ಆಗೋ ತನಕ ಬಾಯ್ಲ್ ಆಗಬೇಕು. ಆದ್ದರಿಂದ ಸ್ಟವನ್ನು ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಮುಚ್ಚಿಟ್ಟು ಬಾಯ್ಲ್ ಮಾಡ್ತಾಯಿದ್ದೇನೆ. ಒಂದು ಅರ್ಧ ನಿಮಿಷ ಆದಮೇಲೆ ನೋಡಿ ಮತ್ತೆ ಓಪನ್ ಮಾಡ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ನೀರೆಲ್ಲ ಆರಿದೆ, ಹಾಗೆ ಸಾಫ್ಟ್ ಕೂಡ ಆಗಿದೆ. ಆದ್ದರಿಂದ ಈಗ ಈ ಪಾತ್ರೆಯನ್ನು ಕೆಳಗಿಡ್ತಿದ್ದೇನೆ. ಫ್ರೆಂಡ್ಸ್, ನಾವು ಇದನ್ನು ರಾಯ್ತಕ್ಕೆ ತೆಗೆದುಕೊಳ್ಳುವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಸೊ ಈಗ ಬೇರೆ ಕೆಲಸವನ್ನು ಈಗ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ ಈಗ 1 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ. ಆನಂತರ ನೋಡಿ 1/4 ಸ್ಪೂನ್ನಷ್ಟು ಮೆಣಸಿನಕಾಳನ್ನು ಹಾಕಿದ್ದೇನೆ. ಹಾಗೆ 1/4 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಈಗ ರುಬ್ಬಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಪೇಸ್ಟ್ ಮಾಡಿ ತಂದೆ. ನೋಡಿ, ಅದನ್ನು ಈಗ ಒಂದು ಬೌಲ್ಗೆ ಹಾಕಬೇಕಾಗಿದೆ. ಮೊದಲು ನಾವು ಬಾಯ್ಲ್ ಮಾಡಿಟ್ಟ ಕೂಲಾಗಿದ್ದ ಈ ಎಳೆ ಹಲಸಿನಕಾಯಿ ಪೀಸ್ಗಳನ್ನು ಅದಕ್ಕೆ ಸೇರಿಸ್ತಿದ್ದೇನೆ. ಈ ಪೀಸ್ಗಳೀಗ ಕಂಪ್ಲೀಟಾಗಿ ಕೂಲಾಗಿದೆ. ಅದಕ್ಕೀಗ ರುಬ್ಬಿದ ತೆಂಗಿನಕಾಯಿ, ಹಾಗೆ ಆನಂತರ ನೋಡಿ 1 ಕಪ್ಪು ದಪ್ಪ ಮೊಸರನ್ನು ಸೇರಿಸ್ತಿದ್ದೇನೆ. ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಸಿಹಿ ಮೊಸರು ಆಗಬಾರ್ದು. ಮೀಡಿಯಮ್ ಆಗಿ ನಾವು ಊಟ ಮಾಡಲಿಕ್ಕೆ ತೆಗೆದುಕೊಳ್ತೀವಲ್ಲ, ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಆ ಥರ ಮೊಸರಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ರುಬ್ಬಲಿಕ್ಕೆ ಮೆಣಸಿನ ಕಾಳನ್ನು ಹಾಕಿದ್ದೇನೆ. ನೀವು ಬೇಕಾದರೆ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ಕೊಳ್ಬೋದು. ನೋಡಿ, ಮತ್ತೆ ಇಲ್ಲಿ 1/4 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಸ್ನೇಹಿತರೆ, ರಾಯ್ತಕ್ಕೆ ಒಗ್ಗರಣೆಯಿಂದಲೇ ಟೇಸ್ಟು ಬರುವುದು. ಆದ್ದರಿಂದ ನೋಡಿ, ಈಗ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ನೋಡಿ 1 ಸ್ಪೂನಷ್ಟು ಎಣ್ಣೆಯನ್ನು ಒಗ್ಗರಣೆ ಪಾತ್ರೆಗೆ ಹಾಕಿದ್ದೇನೆ. ಮತ್ತು ಅರ್ಧ ಸ್ಪೂನಷ್ಟು ಸಾಸಿವೆನ ಅದಕ್ಕೆ ಸೇರಿಸಿದ್ದೇನೆ. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಅದಕ್ಕೀಗ 2 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಕರಿಬೇವು, ಅತಿ ಮುಖ್ಯವಾಗಿ ಬೇಕಾದದ್ದು ಇಲ್ಲಿ ನೋಡಿ ಇಂಗು, ಅದನ್ನು ಈಗ ಸೇರಿಸಿದ್ದೇನೆ. ಸ್ನೇಹಿತರೆ, ನೀವು ಈ ಎಳೆ ಹಲಸಿನಕಾಯಿ ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಳ್ಬೋದು. ಆದರೆ ಇಲ್ಲಿ ನಾವು ಇಂಗು ಮತ್ತು ಜೀರಿಗೆಯನ್ನು ಸೇರಿಸೋದ್ರಿಂದ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ನಾರು ಅತ್ಯಧಿಕವಾಗಿರುವುದರಿಂದ ಇದು ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ಟೇಸ್ಟಿಯಾದ ರಾಯ್ತ ರೆಡಿ ಆಯಿತು. ಹೀಗೆ ಎಳೆ ಹಲಸಿನಕಾಯಿಂದ ನೋಡಿ ನಾವು ರುಚಿಯಾದ ಅಡುಗೆಯನ್ನು ಮಾಡ್ಬೋದು. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.